ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಒಂದು ಗಿಡದ ಕತೆ ಹೇಳೋಣ ಅಂತ. ಬನ್ನಿ ಮತ್ತೆ ಕೇಳಿ ಕಥೆನ. ಪ್ರತಿನಿತ್ಯದ ಬೆಳಗಿನ ನಡಿಗೆ ಸಮಯದಲ್ಲೂ ಕಣ್ಣು ಅಕ್ಕಪಕ್ಕ ಬೆಳೆದ ಗಿಡಗಳಲ್ಲಿ ಏನಾದರೂ ಹೊಸದು ಕಾಣುತ್ತಾ ಅಂತ ಹುಡುಕ್ತಾನೆ ಇರುತ್ತೆ. ಅನೇಕರು ತಮ್ಮ ಮನೆಗಳ ಮುಂದಿನ ಪಾದಚಾರಿಗಳ ಜಾಗವನ್ನು ಬಳಸಿಕೊಂಡು ಒಂದಷ್ಟು ಗಿಡಗಳನ್ನು ಬೆಳೆಸಿರೋದು ಅಲ್ಲಲ್ಲಿ ಕಾಣ್ತಾ ಇರ್ತೇವೆ. ಮೊನ್ನೆ ಒಂದಿನ ಹೀಗೆ ನಡೀತಿರ್ಬೇಕಾದ್ರೆ ನನ್ನ ಕಾಲುಗಳು ಮುಂದೆ ಹೋಗದೆ ನಿಂತು ಬಿಟ್ವು. ಪ್ರತಿದಿನ ನೋಡ್ತಿದ್ದ ಆ ಗಿಡಗಳ ಮಧ್ಯೆ ಕಾಣ್ತಿದ್ದ ಹೊಸದೊಂದು ಗಿಡ ನನ್ನನ್ನು ಹಾಗೆ ತಡೆದು ನಿಲ್ಲಿಸಿತ್ತು. ಮುಂದಕ್ಕೆ ಹೋಗಕ್ಕೆ ಬಿಡಲೇ ಇಲ್ಲ. ಅಂಥ ಆಕರ್ಷಣೆ ಇತ್ತು ಆ ಗಿಡಕ್ಕೆ. ಹತ್ತಿರ ಹೋದೆ, ಕುಕ್ಕರ್ಗಾಲಲ್ಲಿ ಕೂತ್ಕೊಂಡೆ, ಗಿಡದ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಿದೆ. 3 ಅಡಿ ಎತ್ತರಕ್ಕಷ್ಟೇ ಇತ್ತು ಅದು. ಕೊಂಚ ನಮ್ಮ ತುಳಸಿ ಗಿಡದ ಥರನೇ ಕಾಣ್ತಿತ್ತು. ಅದೇ ಕುಟುಂಬದ ಯಾವುದಾದ್ರೂ ಗಿಡ ಆಗಿರಬಹುದಾ ಇದು ಅಂತ ಅನ್ನಿಸ್ತು. ಗಾಢ ಹಸಿರು ಬಣ್ಣದ ನಳಿಸ್ತಾ ಇರೋ ಎಲೆಗಳು, ಅಲ್ಲಲ್ಲಿ ಮೇಲಿದ್ದ ಕಡ್ಡಿಗಳಲ್ಲಿ ಪೋಣಿಸಿದ ಹಾಗೆ ಕಾಣ್ತಿದ್ದ ಕೊಂಚ ನೇರಳೆ ಛಾಯೆಯಾದ ಬಿಳಿ ಹೂಗಳ ಸಾಲಲ್ಲಿ ತೀರ ಸಣ್ಣದಾದ ಹಸಿರು ಕಾಯಿಗಳು ಕೂಡ ಇದ್ವು. ನನ್ನನ್ನು ದೂರದಿಂದಲೇ ತಡೆದು ನಿಲ್ಲಿಸಿದ್ದು ಇವು ಯಾವುವೂ ಅಲ್ಲ, ಆ ಗಿಡದಲ್ಲಿದ್ದ ಹಣ್ಣುಗಳು. ಕೆಂಪು ಬಣ್ಣದಲ್ಲಿ ಹೊಳಿತಾ ಇದ್ದ ಹಣ್ಣಿನ ಗೊಂಚಲುಗಳು ಗಿಡ ತುಂಬ ತುಂಬಿಕೊಂಡಿತ್ತು. ಈವರೆಗೆ ನಾನಂಥ ಗಿಡ ನೋಡಿದ್ದೇ ಇಲ್ಲ. ಅಲ್ಲಿ ಬೆಳೆಸಿದ ಗಿಡಗಳು ಸಾಕಷ್ಟಿದ್ವು, ಆದರೆ ಇದು ಬೆಳೆಸಿದ ಗಿಡ ಆಗಿರಲಿಲ್ಲ, ತಂತಾನೆ ಬೆಳೆದಿರೋದಾಗಿತ್ತು. ಒಂದಷ್ಟು ಹಣ್ಣುಗಳನ್ನು ಬಿಡಿಸ್ಕೊಂಡೆ. ಕೈಯೆಲ್ಲ ರಕ್ತದ ಹಾಗೆ ಕೆಂಪಾಗೋಯ್ತು. ಹಣ್ಣುಗಳು ತೀರಾ ಸಣ್ಣವಾದರೂ ರಸಭರಿತವಾಗಿದ್ವು. ಏನಿರಬಹುದಿದು ಅಂತ ಯೋಚಿಸ್ತಾ ಒಂದು ಹಣ್ಣನ್ನು ನಾಲಿಗೆಗೆ ತಾಕಿಸ್ದೆ. ಏನೂ ರುಚಿ ಕಾಣಲಿಲ್ಲ. ಸರಿ, ಗಿಡದ ಒಂದಷ್ಟು ಚಿತ್ರಗಳನ್ನು ತೆಗೆದು ಮೇಲೆದ್ದೆ. ನೋಡಿದಷ್ಟು ಮತ್ತೆ ಮತ್ತೆ ನೋಡಬೇಕು ಅನ್ನುವಷ್ಟು ಅಂದ ಆ ಗಿಡದ್ದು. ಕಣ್ಣು ತುಂಬ ಅದನ್ನು ಮತ್ತಷ್ಟು ತುಂಬಿಕೊಂಡು ಅಲ್ಲಿಂದ ಹೊರಟೆ. ಆಮೇಲೆ ಅವರಿವರಿಗೆ ಅದರ ಚಿತ್ರಗಳನ್ನು ತೋರಿಸಿದೆ. ನೀವು ಯಾರಾದರೂ ಇಂಥ ಗಿಡ ನೋಡಿದ್ದೀರಾ ಅಂತ. ಯಾರೂ ಹ್ಞೂ ಅಂದಿಲ್ಲ, ಎಲ್ಲರೂ ಇಲ್ಲ ಅಂದರು. ಆದರೆ ಗಿಡ ಮಾತ್ರ ತುಂಬ ಚೆನ್ನಾಗಿದೆ ಅಂದರು. ಯಾರಿಂದಲೂ ಗಿಡದ ಪರಿಚಯ ಆಗಲಿಲ್ಲ. ಕೊನೆಗೆ ತೆಗೆದ ಚಿತ್ರಗಳನ್ನು ಗೂಗಲ್ಗೆ ಕೊಟ್ಟೆ. ಅದು ಗಿಡದ ಮಾಹಿತಿಯನ್ನು ಒಂದೊಂದಾಗಿ ಕೊಡ್ತಾ ಹೋಯಿತು. ಇದು ಒಂದು ಹೂವಿನ ಗಿಡ, ಆದರೂ ಹೂಗಿಂತ ಹಣ್ಣುಗಳೇ ಎದ್ದು ಕಾಣ್ತವೆ. ಅದೇ ಅದರ ಆಕರ್ಷಣೆ ಕೂಡ. ಪೆಟಿವೇರಿಯೇಸಿ ಕುಟುಂಬಕ್ಕೆ ಸಂಬಂಧಿಸಿದ ಈ ಗಿಡದ ವೈಜ್ಞಾನಿಕ ಹೆಸರು ರಿವಿನಾ ಹ್ಯೂಮಿಲಿಸ್. ಈ ಮೊದಲು ಇದನ್ನು ಬೇರೊಂದು ಕುಟುಂಬಕ್ಕೆ, ಅಂದರೆ ಪೈಟೋಲಾಕೇಸಿ ಕುಟುಂಬಕ್ಕೆ ಸೇರಿಸಿದರಂತೆ. ಆಗ ಅದರ ವೈಜ್ಞಾನಿಕ ಹೆಸರು ಪೋಕ್ವೀಡ್ ಅಂತಾಗಿತ್ತು ಅಂತಾರೆ. ವಿಚಾರಗಳು ಬೆಳೀತಾ ಬೆಳೀತಾ ಕೆಲವು ಸಲ ಇಂಥ ಬದಲಾವಣೆಗಳು ಆಗ್ತಿರ್ತವೆ. ಇದು ಅಮೇರಿಕಾ, ಮೆಕ್ಸಿಕೋ, ಮಧ್ಯ ಅಮೇರಿಕಾ, ಕೆರಿಬಿಯನ್, ದಕ್ಷಿಣ ಅಮೇರಿಕಾ ದೇಶಗಳ ಸ್ಥಳೀಯ ಸಸ್ಯ. ನಂತರದಲ್ಲಿ ಬೇರೆ ದೇಶಗಳಿಗೂ ಹಬ್ಬಿದೆ. ಪೆಸಿಫಿಕ್ನ ಹೆಚ್ಚಿನ ಭಾಗಗಳಲ್ಲಿ ಹಾಗೂ ಆಫ್ರಿಕಾ ಮತ್ತು ಏಷ್ಯಾದ ಕಡಿಮೆ ಸಂಖ್ಯೆಯ ದೇಶಗಳಲ್ಲಿ ಈ ಸಸ್ಯ ಸ್ವಾಭಾವಿಕವಾಗಿ ಕಂಡುಬರುತ್ತೆ. ಈ ಗಿಡಕ್ಕೆ ಒಂದಲ್ಲ ಬೇಕಾದಷ್ಟು ಹೆಸರುಗಳಿದ್ದಾವೆ. ಕೆಲ ಜನಪ್ರಿಯವಾದ ಸಾಮಾನ್ಯ ಹೆಸರುಗಳು ಅಂದರೆ ಬ್ಲಡ್ ಬೆರ್ರಿ, ಕೋರಲ್ ಬೆರ್ರಿ, ಪಿಜನ್ ಬೆರ್ರಿ, ಬೇಬಿ ಪೆಪ್ಪರ್, ಜುಂಬಿ ಪೆಪ್ಪರ್ ಅಂತೆಲ್ಲ ಕರೀತಾರೆ.
ರಸಭರಿತವಾದ ಸಣ್ಣ ಹಣ್ಣುಗಳನ್ನು ಆಂಗ್ಲರು ಬೆರ್ರಿಗಳು ಅಂತಲೇ ಕರೀತಾರೆ. ಗಿಡದ ಒಂಟಿ ಬೀಜದ ಹಣ್ಣುಗಳು ಮೆಣಸಿನ ಆಕಾರದಲ್ಲಿರೋದರಿಂದ ಪೆಪ್ಪರ್ ಹೆಸರು ಸೇರಿಕೊಂಡಿದೆ. ಈ ಹಣ್ಣುಗಳು ಪಕ್ಷಿಗಳಿಗೆ ಇಷ್ಟವಂತೆ, ಅದರಲ್ಲೂ ಪಾರಿವಾಳಗಳಿಗೆ. ಅದಕ್ಕೆ ಪಿಜನ್ ಬೆರ್ರಿ ಅನ್ನೋ ಹೆಸರು. ಹಣ್ಣಿನ ರಸ ಯಥಾವತ್ತಾಗಿ ರಕ್ತದ ಹಾಗೆ ಇದೆ, ಹಾಗಾಗಿ ಬ್ಲಡ್ ಬೆರ್ರಿ ಅನ್ನೋ ಹೆಸರು. ಇನ್ನು ಈ ಹಣ್ಣು ಹವಳದ ಹಾಗೂ ಕಂಡಿದ್ದರಿಂದ ಕೋರಲ್ ಬೆರ್ರಿ ಅಂತಾನೂ ಕರೆದರು. ಈ ಹಣ್ಣಲ್ಲಿ ವಿಷಕಾರಕ ಅಂಶ ಇದೆ, ಮನುಷ್ಯರು ತಿನ್ನಬಾರ್ದು ಅಂತ ಪರಿಗಣಿಸಿದರು. ನಂತರದಲ್ಲಿ ಇಲಿಗಳ ಮೇಲೆ ಹಣ್ಣಿನ ಪ್ರಯೋಗ ಮಾಡಿದ್ರಂತೆ, ಅದಕ್ಕೇನೂ ಆಗಲಿಲ್ಲ. ಅದಕ್ಕೆ ಮನುಷ್ಯರು ತಿಂದರೆ ತೊಂದರೆ ಏನಿಲ್ಲ ಅಂತ ಹೇಳಿಕೆ ಬಂತು. ಕಾಡಿನ ಗಿಡಗಳಿಂದ ಸಂಗ್ರಹಿಸಿದ ಹಣ್ಣುಗಳ ರಸವನ್ನು ಅಮೇರಿಕನ್ನರು ಕೆಂಪು ಬಣ್ಣವಾಗಿ ಉದ್ದಿಮೆಗಳಲ್ಲಿ ಬಳಸ್ತಾರೆ. ಈ ಗಿಡದ ಎಲೆಗಳು ಮತ್ತು ಬೇರು ಕೂಡ ವಿಷಕಾರಿ ಅನ್ನೋ ಅಭಿಪ್ರಾಯ ಇದೆ. ಆದರೂ ಮೆಕ್ಸಿಕೋದಲ್ಲಿ ಇದರ ಎಲೆಗಳನ್ನು ಗಾಯದ ಚಿಕಿತ್ಸೆಗೆ ಬಳಸ್ತಾರಂತೆ, ಮತ್ತು ಎಲೆಗಳಿಂದ ಮೂಲಿಕಾ ಚಹಾ ಕೂಡ ತಯಾರು ಮಾಡ್ತಾರಂತೆ. ಕೀಟನಾಶಕವಾಗಿ, ನೋವು ನಿವಾರಕವಾಗಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಈ ಗಿಡದ ಬಳಕೆ ಇದೆ ಅನ್ನೋ ಅಭಿಪ್ರಾಯ ಇದೆ. ಕೆಲ ನಿರ್ದಿಷ್ಟ ವರ್ಗದ ಚಿಟ್ಟೆಗಳು ಈ ಗಿಡದಲ್ಲಿ ಮೊಟ್ಟೆ ಇಟ್ಟು ವಂಶಾಭಿವೃದ್ಧಿ ಮಾಡುತ್ತೆ. ಈ ಬ್ಲಡ್ ಬೆರ್ರಿ ಗಿಡಗಳು ಸಹಜವಾಗಿ ಕಾಡುಗಳಲ್ಲಿ, ಹುಲ್ಲುಗಾವಲುಗಳಲ್ಲಿ, ಅರಣ್ಯದ ಅಂಚಿನ ಪೊದೆಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಕೊಂಚ ನೆರಳಿರೋ ಪ್ರದೇಶಗಳಲ್ಲೆಲ್ಲ ಸಾಮಾನ್ಯವಾಗಿ ಕಂಡುಬರ್ತವೆ. ಪಕ್ಷಿಗಳ ಆಕರ್ಷಣೆಗೋಸ್ಕರವೇ ಬ್ಲಡ್ ಬೆರ್ರಿಗಳನ್ನು ಉದ್ಯಾನಗಳಲ್ಲಿ ಬೆಳೆಸ್ತಾರೆ. ಹಣ್ಣುಗಳನ್ನು ಸಂಗ್ರಹಿಸಿ ತೋಟ, ಅಂಗಳ, ಕುಂಡಗಳಲ್ಲಿನ ಮಣ್ಣಲ್ಲಿ ಸೇರಿಸಿದ್ರೆ ಸಾಕು, ಗಿಡಗಳು ಹುಟ್ಟುಕೊಳ್ತವೆ. ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ, ಭಾಗಶಃ ನೆರಳಿನ ಆಶ್ರಯ ಸಿಕ್ಕರೆ ಸಾಕು, ಗಿಡಗಳು ಬೆಳೀತಾ ಹೂವು ಹಣ್ಣು ಬಿಡ್ತವೆ. ಈಗ ಒಂದು ಫೋನ್ ಹಚ್ಚಿದ್ರೆ ಸಾಕು, ಏನು ಬೇಕಾದರೂ ಸಿಗುತ್ತೆ. ಬ್ಲಡ್ ಬೆರ್ರಿ ಸಸ್ಯ ಸಿಗೋದರಲ್ಲಿ ಆಶ್ಚರ್ಯ ಏನಿಲ್ಲ, ಪ್ರಯತ್ನ ಪಡಿ. ಆಶ್ಚರ್ಯ ಅಂತಂದರೆ ಅಮೇರಿಕಾ ಮೆಕ್ಸಿಕೋ ಮೂಲದ ಬ್ಲಡ್ ಬೆರ್ರಿ ನಮ್ಮ ನಗರಗಳ ರಸ್ತೆಯ ಅಂಚಿನಲ್ಲಿ ಬೆಳೀತಾ ಇರೋದು. ನಿಮಗೂ ನಿಮ್ಮ ಊರಿನ ರಸ್ತೆ ಬದಿಗಳಲ್ಲಿ ಈ ಬ್ಲಡ್ ಬೆರ್ರಿ ಕಾಣಬಹುದು, ಪತ್ತೆ ಹಚ್ಚಿ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪೋದಕ್ಕೆ ಸಹಕರಿಸಿ. ಮತ್ತೆ ನಿಮ್ಮ ಭೇಟಿ ಎಂದಿನ ಹಾಗೆ ಹೊಸ ಸಂಚಿಕೆ ಜೊತೆಗೆ. ನಮಸ್ಕಾರ.